ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ, ಅವತ್ತು ಖಂಡಿತ ಯಾರು ನೀವು ಸಮೈರ್ ಅವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. But I like the Magadeshwara song, that Ninna Poojege. But I'm not going to sing, but I love the song. ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ. ಹಾಗಾದ್ರೆ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. I think all questions are going to the same. ಲಿರಿಕ್ಸ್ ಬರ್ತಿಲ್ಲ ಅಂತ ಅಂದ್ರು. ಓಕೆ, ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು, ಯಾವುದೇ ಫಂಕ್ಷನ್ಗೆ ಹೋದ್ರು ಶಾರ್ಟ್ಸ್ ಅಲ್ಲೇ ಹೋಗ್ಬಿಡ್ಲಾ ನಾನು ಅಂತ ಕೇಳ್ತಿರ್ತಾರೆ. ಆಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು People used to tell me, Vinod sir, I think for Cuckoo, the film audio launch, director came to me and he was like, sir, tomorrow audio launch, pant. That was what he said. Then I was like, sure, buy me a pant. Then we went to some shop and he bought me something. Yeah, but this is all my wife. If left alone, I'll just come with my shorts and I really don't care. So ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡ್ ಬಂದಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ, ಖಂಡಿತ ಏನು ಅಂದರೆ ಅವರ ಒಂದು ಸಿದ್ಧಾಂತ ಏನು ಅಂದರೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವ್ರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನೂ ನೆಕ್ಸ್ಟ್ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು ಕನ್ನಡ ಸಾಂಗ್ ಹಾಡಲೇಬೇಕು ಅವರು. ಅದು ಆ ಥರದ ಒಂದು ಹಿಟ್ಟು ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರನಿಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ. ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ನಾವು ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಈಗ 25ನೇ ಸಿನಿಮಾ ಈಗ ಮಾಡಬೇಕು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದಮೇಲೆ ಲಂಕಾಸುರ ಆಗಲಿ, ಅದಾದಮೇಲೆ ಬಲರಾಮನ ದಿನಗಳು, ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ, ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನೋ ಬಿರುದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್.